Excel Techno School, Guruvayanikere, Venuru. Admission open now. ವಿಧಾನಸೌಧ ಮತ್ತು ವಿಧಾನ ಆವರಣ ಇಲ್ಲಿ ಸಾವಿರಾರು ಜನಸಾಮಾನ್ಯರು ಪ್ರತಿ ದಿವಸ ಕುಳಿತು ಬರ್ತಾರೆ. ಅದು ಅತ್ಯಂತ ಕಡುಬಡವರಿಂದ ಹಿಡಿದು ಅತ್ಯಂತ ಶ್ರೀಮಂತ ತನಕ ಇರ್ತಾರೆ. ಶಿಕ್ಷಣ ಇಲ್ಲದಿಂದ ಹಿಡಿದು ಶಿಕ್ಷಣ ಪಡೆದವರು ತನಕ ಇಲ್ಲಿಗೆ ಬರ್ತಾರೆ. ಅಧಿಕಾರ ಇಲ್ಲದವರು, ಅಧಿಕಾರ ಇದ್ದವರು, ಮಾಧ್ಯಮದ ಮಿತ್ರಪದ ಎಲ್ಲವೂ ಕೂಡ ಸೇರುವ ಒಂದು ದೊಡ್ಡ ಕೇಂದ್ರ ಸ್ಥಾನ ಆಗಿದೆ. ಇಲ್ಲಿಗೆ ಬಹುಶಃ ಬಂದಂಥ ಸಂದರ್ಭದಲ್ಲಿ ನಿಮಗೂ ಕೂಡ ಗೊತ್ತಿದ್ದಾಗೆ, ಮಾಧ್ಯಮದವರಿಗೂ ಗೊತ್ತಿದ್ದಾಗೆ, ಇಲ್ಲಿ ಬಂದಂಥ ಜನರಿಗೆ ಸಮರ್ಪಕ ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ನಮ್ಮ ಗಮನಕ್ಕೆ ಬಂದಿತ್ತು. ನನ್ನ ಹತ್ರ ಇಲ್ಲಿ ನಮ್ಮ ಚೇರ್ಮನ್ ಹತ್ರ ಕೂಡ ತಾವಾಗ ಈ ಬಗ್ಗೆ ಚರ್ಚೆ ಕೊಡ್ತಾವೆಲ್ಲರೂ ಕೂಡ ಮಾಡ್ತಾಯಿದ್ರಿ. ನಾನು ಕೂಡ ಇದಕ್ಕೆ ವ್ಯವಸ್ಥೆ ಮಾಡುವಂತ ಕೂಡ ನಾವು ಇಬ್ಬರು ಕೂಡ ಹೇಳಿದ್ದೆವು. ಈ ಜನರಿಗೆ ಕೂಡ ಇದರ ಪ್ರಯೋಜನ ಇವತ್ತು ಆಗಬೇಕಂತ ಈ ಮಧ್ಯೆ ನಮ್ಮ ಸಂತ ಸೈಯದರವರು ಅವರೊಂದು ಸತ್ವ ಅಂತ ಅವರು ಇದರ ಬಗ್ಗೆ ಸತತವಾಗಿ ನಮ್ಮ ಇಬ್ಬರ ಹತ್ರ ಬಂದು ನಮ್ಮ ಇಬ್ಬರ ಲೆಟರನ್ನು ತಗೊಂಡು ಅದನ್ನು ಫಾಲೋಅಪ್ ಮಾಡಿ DPR ಮುಖಾಂತರ ಅದನ್ನು ಮತ್ತು PWD ಮುಖಾಂತರ ಮಾಡಿಸಿಕೊಂಡು ಅದನ್ನು ಅದನ್ನು ನೋಡಿಕೊಂಡು ಉತ್ತಮವಾಗಿ ಇವತ್ತದು ಅನುಷ್ಠಾನ ಇವತ್ತು ಆಗಿದೆ. ಈ ವಿಧಾನಸೌಧ ಸುತ್ತಾಗಲಕ್ಕೂ ಕೂಡ 6 ಕಡೆ ಈ ವ್ಯವಸ್ಥೆ ನಾವು ಇವತ್ತು PWD ಮುಖಾಂತರ ಅದನ್ನು ನಾವು ಮಾಡಿಸಿದ್ದೇವೆ. ನಾವು ಹೇಳಿದ್ದೇವೆ ಉತ್ತಮವಾದ ಫಿಲ್ಟರ್ ಇರಬೇಕು, ಲಾಂಗ್ ಲಾಸ್ಟ್ ಬರಬೇಕು ಮತ್ತು ಕಂಡೀಷನ್ ಹಾಕಿಕೊಂಡು ಅವರಿಗೆ ಹೇಳಿದ್ದು ಉಪ ಇಲಾಖೆಯವರು ಅದನ್ನು ಮಾಡಿದ್ದಾರೆ. ಅದಕ್ಕಾಗಿ ಜನಸಾಮಾನ್ಯ ಮತ್ತು ಮಾಧ್ಯಮದ ಬೇಡಿಕೆ ಇತ್ತ, ಅದಕ್ಕೆ ಇವತ್ತು ನನ್ನ ಮತ್ತು ಸಭಾಧ್ಯಕ್ಷರ ಮುಖಾಂತರಕ್ಕೆ ಸಹಕಾರ ಕೊಟ್ಟಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆಲ್ಲ ನಮ್ಮ ಅಧಿಕಾರಿ ಸಹಕಾರಕ್ಕೆ ಬಹುಶಃ ನಾವು ಅದನ್ನು ಗಣನೆ ತೆಕ್ಕೊಂಡು ಅನುಷ್ಠಾನಕ್ಕೆ ಕಥೆಯನ್ನು ಸಲ್ಲಿಸ್ತೇವೆ. ಮತ್ತು ಈಗ ಅದು ಮನುಷ್ಯರಿಗೆ ಮಾತ್ರ ಮಾಡಿದ್ದು. ನಮ್ಮ ಉದ್ದೇಶ ಏನು, ಮನುಷ್ಯರನ್ನು ಪ್ರಾಣಿ ಕೂಡ ಮಾಡಬೇಕು. ಈ ಬೇಸಿಗೆಗಾಲದಲ್ಲಿ ಅದು ಕಷ್ಟ ಆಗ್ತದೆ. ಅದಕ್ಕೆ ಇಲ್ಲಿ ನಮಗೆ ಭಾಳಷ್ಟು ಸಾಲ ಇದೆ. ಸೊ ಅದನ್ನು ಅವ್ರ ಜೊತೆ ಚರ್ಚೆ ಮಾಡಿಕೊಂಡು ಇಲ್ಲಿ ಅವರ ಪ್ರಾಣಿಗಳಿಗೆ ಕೂಡ ಹೇಗೆ ನಾವು ಯಾವ ಪ್ರದೇಶ ನೀರು ಅದನ್ನು ಶೇಖರಿಸಿಕೊಂಡು ಇರ್ಬೋದು ಅಂತ ಹೇಳಿಕೊಂಡು ಚರ್ಚೆ ಮಾಡಿಕೊಂಡು ಅದನ್ನು ಕೂಡ ಆದಷ್ಟು ಬೇಗ ಅನುಷ್ಠಾನ ಮಾಡ್ತೇವೆ. ಇಲ್ಲ, ನಾನು ಮತ್ತು ಸಭಾಧ್ಯಕ್ಷರು ಕೂತ್ಕೊಂಡು ಮೀಟಿಂಗ್ ಮಾಡಿ, ಅಧಿಕಾರಿ ಜೊತೆ ಮೀಟಿಂಗ್ ಮಾಡಿ, BBMP ಮತ್ತು ಅನಿಮಲ್ ಕೇರ್ ಅವ್ರ ಜೊತೆ ಮಾಡಿ, ಅದರ ತಜ್ಞರ ಜೊತೆ ಚರ್ಚೆ ಮಾಡಿ ಎಲ್ಲ ರೂಪುರೇಷೆ ಕೂಡ ನಾವು ಸರ್ಕಾರದ ಮುಂದೆ ಕೊಟ್ಟಿದ್ದೇವೆ. ನಮ್ಮ ಜವಾಬ್ದಾರಿ ನಾವು ಮಾಡಿದ್ದೇವೆ. ಇನ್ನು ಸರ್ಕಾರ ಆ ತೀರ್ಮಾನ ತಗೊಳ್ಬೇಕು. ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ. ಯಾಕೆ ನೋಡಿ, ಮನುಷ್ಯರಷ್ಟು ಪ್ರಾಣಿಗಳು ಬದುಕುವ ಹಕ್ಕಿದೆ. ಮನುಷ್ಯರಿಗಿಂತ ಜಾಸ್ತಿ ಹೆಚ್ಚು ಹಕ್ಕು ಪ್ರಾಣಿಗಳಿಗೆ. ಯಾಕೆ ಅವರಿಗೆ ಬಾಯಿ ಬರುವುದಿಲ್ಲ. ನಮಗೇನು ಬೇಕು ನಮಗೆ ಕೇಳ್ಬೋದು. ಸೊ ಅವರದ್ದರ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಜನಸಾಮಾನ್ಯಕ್ಕೆ ಸ್ಪಂದಿಸುವಂಥ ಕೆಲಸ ಆಗಬೇಕು. ಮತ್ತು ನಮ್ಮ ಮನುಷ್ಯರಾಗಿ ಎಲ್ಲರೂ ಕೂಡ ಸರಿ ಅಂತ ಹೇಳಿ ಆಗೋದಿಲ್ಲ. ಪ್ರಾಣಿಯಲ್ಲಿ ಕೂಡ ಇದರಲ್ಲಿ ಯಾವ ಸರಿಯಿಲ್ಲ, ಆ ರೀತಿ ಅದನ್ನು ಆ ಒಂದು ಸಂದರ್ಭ ನೋಡಲಿ ಅದನ್ನು ನಾವು ಕೈಗೊಳ್ಳಬೇಕು. ಅದಕ್ಕೆ ನಾವು ಚರ್ಚೆ ಮಾಡಿ ನಾವೇನು ಮಾಡಬೇಕು, ನಮ್ಮ ಕೆಲಸ ಮಾಡಿದ್ದೇವೆ. ಇನ್ನು ಸರ್ಕಾರ ತೀರ್ಮಾನ ಬಿಟ್ಟು ಒಂದು ಪೊಲಿಟಿಕಲ್ ಪ್ರಶ್ನೆ, ಸಚಿವ ಸಂಪುಟ ವಿಸ್ತರಣೆ ನಿಮ್ಮ ಹೆಸರು ಕೂಡ ಪ್ರಬಲವಾಗಿ ಸಚಿವ ಸ್ಥಾನ ಕೇಳಿ ಬರ್ತಿದೆ. ಸೊ ನೀವೇನು ಆಕಾಂಕ್ಷಿನ ಇಲ್ಲ ನೋಡಿ, ನಮಗೆ ಈಗ ಡಿಸೆಂಬರ್ 8ರಿಂದ 20ನೇ ತಾರೀಕಿಗೆ 19ನೇ ತಾರೀಕುವರೆಗೆ ಸೆಷನ್ ನಡೆಯುವ ಜವಾಬ್ದಾರಿ ನಮಗೆ ಇಬ್ಬರಿಗೆ ಕೂಡ ಇದೆ. ನಾವು ಆಡಳಿತ ಪಕ್ಷ ಪ್ರತಿಪಕ್ಷ ಅದು ಎಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ಹೇಗೆ ಸಮರ್ಪಕವಾಗಿ ಈ ಅಧಿವೇಶನ ನಡೆಸಬೇಕು, ಕರ್ನಾಟಕ ರಾಜ್ಯ ಉತ್ತರ ಕನ್ನಡ ಜನರಿಗೆ ಪ್ರಯೋಜನ ಆಗಬೇಕಂತ ಅದರ ಬಗ್ಗೆ ಚಿಂತಿತರಾಗಿದ್ದೇವೆ. ರಾಜ್ಯದಲ್ಲಿ ಏನು ನಡೀತದೆ ನಮಗೆ ವಿಚಾರವೇ ಅದು ABCD ಇವತ್ತು ಗೊತ್ತಿಲ್ಲ ಅಂತ ಹೇಳಿಕೆ ನಾನು ಬಯಸ್ತೇನೆ. ಸರ್, DPR ಅಲ್ಲಿ 3 ಗಾಡಿ ಏನೋ ತಗೊಂಡಿದ್ರಿ, ಎಲೆಕ್ಟ್ರಿಕ್ ಗಾಡಿ ವಿಧಾನಸೌಧ ಒಳಗಡೆ ಓಡಾಟಕ್ಕೆ ಅಂತ ಹೇಳಿ, ಬಟ್ ಅವುಗಳು ವಿಧಾನಸೌಧದಲ್ಲೇ ಇಲ್ಲ, ಅದನ್ನ ಕಾಣೆಯಾಗಿದ್ದಾವೆ ಅನ್ನುವಂತಹ ಆರೋಪಗಳು ನಮಗೆ ಹಿಂದಿನ ಓಲ್ಡ್, ಈಗ ನಾವು ತಗೊಳ್ಳಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.